ಸರ್ ಇವತ್ತು ಎಲ್ಲೋ ಒಂದು ಕಡೆ BJP ಪಕ್ಷ ಅಂದ್ರೆ ದೊಡ್ಡ ಪಕ್ಷ. ಕಳೆದ 15 ವರ್ಷ ಆಯಿತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದೆ, ರಾಜ್ಯದಲ್ಲಿ ಕೂಡ ನಡೆಸಿ. ಆದರೆ ಎಲ್ಲೋ ಒಂದು ಕಡೆ ಪಾರ್ಟಿದಲ್ಲಿ ಒಂದು ಮನೆ ಮೂರು ಬಾಗಿಲಾಗ ಇವತ್ತು ಯತ್ನಾಳ್ ಅಂತವ್ರಿಗೆ ಉಚ್ಚಾಟನೆ ಆಗಿದೆ. ಅವರೊಂದು ಪಕ್ಷನೇ ತೆಗಿತೀವಿ ಅಂತೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ ಹಿಂದೂಗೋಸ್ಕರ. ಏನು ಹೇಳ್ತೀರಿ ಸರ್? ಈಗಾಗಲೇ ತಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷ ಅಂತಂದರೆ ಒಂದು ಬಲಿಷ್ಠ ಶಕ್ತಿ ಇದೆ. ಇಡೀ ವಿಶ್ವದಲ್ಲೇ ಹೆಚ್ಚಿಗೆ ಕಾರ್ಯಕರ್ತರಿದ್ದಂಥ ಶಕ್ತಿ ಯಾವುದರ ಪಕ್ಷ ಇದೆ ಅಂದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಇದೆ. ಅದರಂತೆ ಏನು ಮೊನ್ನೆ ನಮ್ಮ ರಾಜ್ಯದಲ್ಲಿ ನಮ್ಮವರೇ ಮುಖಂಡರಂತ ಹಿರಿಯ ಮುಖಂಡರವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತೇನು ನಮ್ಮ ಕೇಂದ್ರ ನಾಯಕರು ನಿರ್ಣಯ ತೊಗೊಂಡಿದ್ದಾರೆ ಅವೆಲ್ಲವೂ ಕೂಡ ಸರಿ ಹೋಗ್ತದಂತ ನನಗೆ ಅನಿಸ್ತಾ ಇದೆ ಗೊತ್ತಾ. ಯಾಕೆಂತಂದರೆ ಈಗ ಒಂದೊಂದು ಸರ್ತಿ ಎಲ್ಲರಿಗಿಂದ ತಪ್ಪಾಗುತ್ತೆ. ತಪ್ಪು ಹಾಕ್ಕೊಂಡಿನ ಮೇಕೆ ಮತ್ತೆ ಹಿರಿಯರು ಏನು ನಮ್ಮ ನಾಯಕರುಗಳಿದ್ದಾರೆ ಅವ್ರು ಕರೆಸಿ ಇನ್ನೊಂದು ಸರ್ತಿ ಮಾತಾಡಿ ಅದಕ್ಕೆ ಸರಿ ಹೋಗ್ತದ. ಯಾವುದೇ ಥರದ ಪಕ್ಷ ತೆಗಲ್ಲ, ಏನೂ ಕೂಡ ಇಲ್ಲ. ಇವತ್ತು ಹಿಂದುತ್ವ ಅಂತಂದರೆ ಭಾರತೀಯ ಜನತಾ ಪಕ್ಷ ಇದೆ, ಭಾರತೀಯ ಜನತಾ ಪಕ್ಷ ಅಂದರೆ ಹಿಂದುತ್ವ ಅಂತಿದೆ. ನಾವು ಎಲ್ಲರೂ ಸೇರಿ ಯತ್ನಾಳ್ ನಡೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ BJP ಪಕ್ಷಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳಬಹುದು. ಅವರು ಕೂಡ ಸಾಕಷ್ಟು ಒಂದು ಎಲ್ಲೋ ಒಂದು ಕಡೆ ನಾವು ಒಂದು ಪಕ್ಷ ತೆಗಿತೀನಿ BJP ರೀತಿ ನಡೆಸ್ಕೊಂಡ್ರು ನಂಗೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಏನು ನಡೀತಾ ಇದೆ ಪಕ್ಷದಲ್ಲಿ, ಏನು ಆಗ್ಬಹುದು? ನನ್ನ ಅನಿಸಿದ ಮಟ್ಟಿಗೆ ಅವ್ರೇನು ಯಾವುದು ಹೊಸ ಪಕ್ಷ ತೆಗೆಯಲ್ಲ, ವೇಟ್ ಆ್ಯಂಡ್ ವಾಚ್ ಇರುತ್ತೆ. ಅವರು ಕೂಡ ಮೊನ್ನೆ ಏನು ಒಂದು ಸಭೆ ಮಾಡಿಸಿ ಇನ್ನೊಂದು ಸರ್ತಿ ನಮ್ಮ ಕೇಂದ್ರ ನಾಯಕರಿಗೆ ಮನವಿ ಮಾಡೋಣ, ಯಾಕೆ ಈ ಥರ ಮಾಡಿದಿರಿ ಅಂತ ಅವ್ರು ಏನು ಒಂದು ಟೀಮ್ ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ನನ್ನ ಅನಿಸಿದ ಮಟ್ಟಿಗೆ ಅವ್ರು ಯಾವುದೂ ಕೂಡ ಪಕ್ಷ ತೆಗೆಯಲ್ಲ. ನಮ್ಮ ಪಕ್ಷದಲ್ಲೇ ಮುಂದೆ ಶಾಸಕರಾಗಿ ತಾವು BJP ಪಕ್ಷದ ಒಂದು ಶಾಸಕರಾಗಿ ಯತ್ನಾಳ್ ಜೊತೆ ಏನಾಯಿತು, ಉಚ್ಚಾಟನೆ ಆಯಿತು, ಅದು ಸರಿ ಅನಿಸ್ತಾನೆ ಏನು ಸರ್? ಏನು ಅನಿಸ್ತಾವ ಅಭಿಪ್ರಾಯ? ಇವತ್ತು ನೋಡ್ರಿ, ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟ ವಿಚಾರ ಇದೆ ಗೊತ್ತಾ. ಯಾರು ಎಲ್ಲಿ ಏನು ಮಾಡ್ತಾರ ಅಂತಂದ್ರೆ ಭಾಳ ಸೂಕ್ಷ್ಮವಾಗಿ ಪಕ್ಷದ ವರಿಷ್ಠರು ಭಾಳ ಇದರಿಂದ ನೋಡ್ಕೊಂಡು ಹೋಗಿ ಇವತ್ತು ಆ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಇವತ್ತು ಅದು ಕೂಡ ಎಲ್ಲರಿಗೂ ದುಃಖ ಇದೆ ಗೊತ್ತು. ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಕೂಡ ಹೇಳಿದರು ಈ ಥರ ಆಗೋದಿದ್ದಿಲ್ಲ. ಆದರೆ ಇವತ್ತು ಏನು ನಡೀತಾ ಇದೆ ಅದ್ರ ಮ್ಯಾಗ ನಿಗಾ ವಹಿಸಿ ಇವತ್ತು ರಾಷ್ಟ್ರೀಯ ನಾಯಕರು ಆ ನಿರ್ಣಯ ತೊಗೊಂಡಿದ್ದಾರೆ. ಮುಂದೆ ಮತ್ತೆ ನಾವು ಎಲ್ಲರೂ ಒಗ್ಗೂಡಿ ಆ ಒಂದು ಅಮಾನತ್ ರದ್ದು ಮಾಡೋರು ಪಕ್ಷಕ್ಕೆ ಮತ್ತೆ ಶಕ್ತಿ ಬಲ ಆಗ್ತದ, ಮುಂದೆ ಅಧಿಕಾರಕ್ಕೆ ಬರ್ಬೋದು ಅಂತ ಅನಿಸ್ತೇನೆ ಸರ್ ಶಾಸಕರು. ಈಗಾಗಲೇ ತಾವು ನೋಡ್ಬೋದು, ಇವತ್ತೇನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿಂದ ಹಿಡಿದು ಇವತ್ತು ದಿವಾಳಿ ಆಗ್ತಾ ಇದೆ ಗೊತ್ತಾ. ಇವತ್ತು ಹಾಲಿನ ದರ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾ. ಮತ್ತೆ 4 ರೂಪಾಯಿ ಇವತ್ತು ಹಾಲಿನ ದರ ಮತ್ತೆ ಹೆಚ್ಚಳ ಮಾಡಿದ್ದಾರೆ. ನೀರಿನ ಮ್ಯಾಗ ಹೆಚ್ಚಳ ಮಾಡ್ತಾ ಇದ್ದಾರೆ, ಇವತ್ತು ಶೆರೆ ಮ್ಯಾಗ ಹೆಚ್ಚಳ ಮಾಡ್ತಾ ಇದ್ದಾರೆ. ಎಲ್ಲದ್ರ ಮ್ಯಾಗೂ ಕೂಡ ಇವತ್ತು ಹೆಚ್ಚಳ ಮಾಡ್ತಾ ಇದ್ದಾರೆ. ಇವತ್ತು ಜನ ಬೇಸತ್ತು ಹೋಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದ ಮೇಲೆ. 2028ರ ಮುಂದಿನ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಸುಮಾರು 130 ಸೀಟ್ ತೊಗೊಂಡು ರಾಜ್ಯದಾಗ ಅಧಿಕಾರ ಅವ್ರಿಗೆ ಮತ್ತೆ ವಾಪಸ್ ತೊಗೊಂಬ ಚಾನ್ಸಸ್ ಇದೆ ಸರ್. ಯಾಕಂದ್ರೆ ಉತ್ತರ ಕನ್ನಡದಲ್ಲಿ ಅವ್ರ ಪ್ರಭಾವ ಭಾಳ ಇದೆ. ಹಿಂದಿ ಹುಲಿ ಅಂತಿದ್ದಾರೆ. ಅವರನ್ನು ನೀವು ಬಿಟ್ಟರು ಎಲ್ಲೋ ಒಂದು ಕಡೆ BJP ಅಧಿಕಾರಕ್ಕೆ ಬರೋದು ಭಾಳ ಕಷ್ಟ ಅಂತೇಳಿ ಜನನೇ ಮಾತಾಡ್ತಾ ಇದ್ದಾರೆ. ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಪಕ್ಷಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ನಮ್ಮಲ್ಲಿ. ವ್ಯಕ್ತಿ ದೊಡ್ಡವರಲ್ಲ, ಪಕ್ಷ ದೊಡ್ಡದು. ಪಕ್ಷ ಇವತ್ತು ಏನು ನಿರ್ಣಯ ತೋತೋ ನಾವೆಲ್ಲರೂ ಕೂಡ ಪಕ್ಷದ ಒಂದು ಸಿದ್ಧಾಂತಗಳಿಗೆ ತತ್ವಗಳಿಗೆ ತಲೆಬಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತು ನಾನು ಸಿದ್ದು ಪಾಟೀಲ್ ಇದ್ದೀನಿ, ನಾನು MLA ಆಗಿನಂತ ಅದು ಯಾವುದೂ ಇಲ್ಲ. ಇವತ್ತು ಏನು ಪಕ್ಷ ನಮಗೆ ಟಿಕೆಟ್ ಕೊಟ್ಟು ಆಶೀರ್ವಾದ ಮಾಡಿದ ಕಾರಣ ಇವತ್ತು ನಾವು ಉತ್ತರ ಕನ್ನಡ ಭಾಗದವ್ರು ಇದ್ರಿ ಅಂದ್ರೆ ಇಂಥವ್ರಿಗೆ ಬಿಟ್ಟರೆ ಮುಂದೆ ನಷ್ಟ ಆಗ್ತದೆ ಅಂತೇಳಿ ನೀವು ಶಾಸಕರು ಎಲ್ಲೋ ಒಂದು ಕಡೆ ನಿಮ್ಮ ಪಕ್ಷದ ಏನು ಒಂದು ಸಿಸ್ಟಮ್ ಇರ್ತದೆ, ಸಿಸ್ಟಮ್ದು ಧ್ವನಿರ ಎತ್ತರೇನು ಸರ್? ಎಲ್ಲ ಸರಿ ಹೋಗ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸೊ ಇದು BJP ಶಾಸಕ ಸಿದ್ದು ಪಾಟೀಲ್ ಅವ್ರ ಮಾತು. ಈಗಾಗಲೇ ಯತ್ನಾಳ್ ಬೇಸರ ಅವ್ರ ಬೇಸರ ನಮ್ಮ ಪಕ್ಷದ ಹೈಕಮಾಂಡ್ ಸರಿಪಡಿಸ್ತಾ ನಾವೆಲ್ಲ ಒಂದಾಗ್ತೀವಿ. ಮುಂದೆ ಈ ಕಾಂಗ್ರೆಸ್ ಸರ್ಕಾರ ಏನದಂದ್ರೆ ಇರಲ್ಲ, BJP ಸರ್ಕಾರ ಬಂದೇ ಬರ್ತಾ. ಯತ್ನಾಳ್ ಯಾವುದೇ ಒಂದು ಪಕ್ಷ ತೆಗೆಯಲ್ಲ ಎಂಬುದು ಭರವಸೆ ಏನಂದ್ರೆ ಸಿದ್ದು ಪಾಟೀಲ್ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ ಇವತ್ತು ಎಲ್ಲೋ ಒಂದು ಕಡೆ BJP ಪಕ್ಷ ಅಂದ್ರೆ ದೊಡ್ಡ ಪಕ್ಷ. ಕಳೆದ 15 ವರ್ಷ ಆಯಿತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದೆ, ರಾಜ್ಯದಲ್ಲಿ ಕೂಡ ನಡೆಸಿ. ಆದರೆ ಎಲ್ಲೋ ಒಂದು ಕಡೆ ಪಾರ್ಟಿದಲ್ಲಿ ಒಂದು ಮನೆ ಮೂರು ಬಾಗಿಲಾಗ ಇವತ್ತು ಯತ್ನಾಳ್ ಅಂತವ್ರಿಗೆ ಉಚ್ಚಾಟನೆ ಆಗಿದೆ. ಅವರೊಂದು ಪಕ್ಷನೇ ತೆಗಿತೀವಿ ಅಂತೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ ಹಿಂದೂಗೋಸ್ಕರ. ಏನು ಹೇಳ್ತೀರಿ ಸರ್? ಈಗಾಗಲೇ ತಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷ ಅಂತಂದರೆ ಒಂದು ಬಲಿಷ್ಠ ಶಕ್ತಿ ಇದೆ. ಇಡೀ ವಿಶ್ವದಲ್ಲೇ ಹೆಚ್ಚಿಗೆ ಕಾರ್ಯಕರ್ತರಿದ್ದಂಥ ಶಕ್ತಿ ಯಾವುದರ ಪಕ್ಷ ಇದೆ ಅಂದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಇದೆ. ಅದರಂತೆ ಏನು ಮೊನ್ನೆ ನಮ್ಮ ರಾಜ್ಯದಲ್ಲಿ ನಮ್ಮವರೇ ಮುಖಂಡರಂತ ಹಿರಿಯ ಮುಖಂಡರವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತೇನು ನಮ್ಮ ಕೇಂದ್ರ ನಾಯಕರು ನಿರ್ಣಯ ತೊಗೊಂಡಿದ್ದಾರೆ ಅವೆಲ್ಲವೂ ಕೂಡ ಸರಿ ಹೋಗ್ತದಂತ ನನಗೆ ಅನಿಸ್ತಾ ಇದೆ ಗೊತ್ತಾ. ಯಾಕೆಂತಂದರೆ ಈಗ ಒಂದೊಂದು ಸರ್ತಿ ಎಲ್ಲರಿಗಿಂದ ತಪ್ಪಾಗುತ್ತೆ. ತಪ್ಪು ಹಾಕ್ಕೊಂಡಿನ ಮೇಕೆ ಮತ್ತೆ ಹಿರಿಯರು ಏನು ನಮ್ಮ ನಾಯಕರುಗಳಿದ್ದಾರೆ ಅವ್ರು ಕರೆಸಿ ಇನ್ನೊಂದು ಸರ್ತಿ ಮಾತಾಡಿ ಅದಕ್ಕೆ ಸರಿ ಹೋಗ್ತದ. ಯಾವುದೇ ಥರದ ಪಕ್ಷ ತೆಗಲ್ಲ, ಏನೂ ಕೂಡ ಇಲ್ಲ.
ಇವತ್ತು ಹಿಂದುತ್ವ ಅಂತಂದರೆ ಭಾರತೀಯ ಜನತಾ ಪಕ್ಷ ಇದೆ, ಭಾರತೀಯ ಜನತಾ ಪಕ್ಷ ಅಂದರೆ ಹಿಂದುತ್ವ ಅಂತಿದೆ. ನಾವು ಎಲ್ಲರೂ ಸೇರಿ ಎಲ್ಲರೂ ಈಗ ಯತ್ನಾಳ್ ನಡೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳಬಹುದು. ಅವರು ಕೂಡ ಸಾಕಷ್ಟು ಒಂದು ಎಲ್ಲೋ ಒಂದು ಕಡೆ ನಾವು ಒಂದು ಪಕ್ಷ ತೆಗಿತೀನಿ ಬಿಜೆಪಿ ರೀತಿ ನಡೆಸ್ಕೊಂಡ್ರು ನಂಗೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್, ಏನು ನಡೀತಾ ಇದೆ ಪಕ್ಷದಲ್ಲಿ, ಏನು ಆಗಬಹುದು? ನನ್ನ ಅನಿಸಿದ ಮಟ್ಟಿಗೆ ಅವ್ರೇನು ಯಾವುದು ಹೊಸ ಪಕ್ಷ ತೆಗೆಯಲ್ಲ, ವೇಟ್ ಆ್ಯಂಡ್ ವಾಚ್ ಇರುತ್ತೆ. ಅವರು ಕೂಡ ಮೊನ್ನೆ ಏನು ಒಂದು ಸಭೆ ಮಾಡಿಸಿ ಇನ್ನೊಂದು ಸರ್ತಿ ನಮ್ಮ ಕೇಂದ್ರ ನಾಯಕರಿಗೆ ಮನವಿ ಮಾಡೋಣ, ಯಾಕೆ ಈ ಥರ ಮಾಡಿದಿರಿ ಅಂತ ಅವ್ರು ಏನು ಒಂದು ಟೀಮ್ ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ನನ್ನ ಅನಿಸಿದ ಮಟ್ಟಿಗೆ ಅವ್ರು ಯಾವುದೂ ಕೂಡ ಪಕ್ಷ ತೆಗೆಯಲ್ಲ, ನಮ್ಮ ಪಕ್ಷದಲ್ಲೇ ಮುಂದೆ ಶಾಸಕರಾಗಿ ತಾವು ಬಿಜೆಪಿ ಪಕ್ಷದ ಒಂದು ಶಾಸಕರಾಗಿ ಯತ್ನಾಳ್ ಜೊತೆ ಏನಾಯಿತು, ಉಚ್ಚಾಟನೆ ಆಯಿತು, ಅದು ಸರಿ ಅನಿಸ್ತಾನೆ ಏನು ಸರ್, ಏನು ಅನಿಸ್ತಾವ ಅಭಿಪ್ರಾಯ? ಇವತ್ತು ನೋಡ್ರಿ, ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟ ವಿಚಾರ ಇದೆ ಗೊತ್ತಾ. ಯಾರು ಎಲ್ಲಿ ಏನು ಮಾಡ್ತಾರ ಅಂತಂದ್ರೆ ಭಾಳ ಸೂಕ್ಷ್ಮವಾಗಿ ಪಕ್ಷದ ವರಿಷ್ಠರು ಭಾಳ ಇದರಿಂದ ನೋಡ್ಕೊಂಡು ಹೋಗಿ ಇವತ್ತು ಆ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಇವತ್ತು ಅದು ಕೂಡ ಎಲ್ಲರಿಗೂ ದುಃಖ ಇದೆ ಗೊತ್ತು. ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಕೂಡ ಹೇಳಿದರು ಈ ಥರ ಆಗೋದಿದ್ದಿಲ್ಲ. ಆದರೆ ಇವತ್ತು ಏನು ನಡೀತಾ ಇದೆ ಅದ್ರ ಮ್ಯಾಗ ನಿಗಾ ವಹಿಸಿ ಇವತ್ತು ರಾಷ್ಟ್ರೀಯ ನಾಯಕರು ಆ ನಿರ್ಣಯ ತೊಗೊಂಡಿದ್ದಾರೆ. ಮುಂದೆ ಮತ್ತೆ ನಾವು ಎಲ್ಲರೂ ಒಗ್ಗೂಡಿ ಆ ಒಂದು ಅಮಾನತ್ ರದ್ದು ಮಾಡೋರು ಪಕ್ಷಕ್ಕೆ ಮತ್ತೆ ಶಕ್ತಿ ಬಲ ಆಗ್ತದ, ಮುಂದೆ ಅಧಿಕಾರಕ್ಕೆ ಬರ್ಬೋದು ಅಂತ ಅನಿಸ್ತೇನೆ ಸರ್ ಶಾಸಕರು. ಈಗಾಗಲೇ ತಾವು ನೋಡ್ಬೋದು, ಇವತ್ತೇನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿಂದ ಹಿಡಿದು ಇವತ್ತು ದಿವಾಳಿ ಆಗ್ತಾ ಇದೆ ಗೊತ್ತಾ. ಇವತ್ತು ಹಾಲಿನ ದರ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾ, ಮತ್ತೆ 4 ರೂಪಾಯಿ ಇವತ್ತು ಹಾಲಿನ ದರ ಮತ್ತೆ ಹೆಚ್ಚಳ ಮಾಡಿದ್ದಾರೆ. ನೀರಿನ ಮ್ಯಾಗ ಹೆಚ್ಚಳ ಮಾಡ್ತಾ ಇದ್ದಾರೆ, ಇವತ್ತು ಶೆರೆ ಮ್ಯಾಗ ಹೆಚ್ಚಳ ಮಾಡ್ತಾ ಇದ್ದಾರೆ, ಎಲ್ಲದ್ರ ಮ್ಯಾಗೂ ಕೂಡ ಇವತ್ತು ಹೆಚ್ಚಳ ಮಾಡ್ತಾ ಇವತ್ತು ಜನ ಬೇಸತ್ತು ಹೋಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದ ಮೇಲೆ. 2028ರ ಮುಂದಿನ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಸುಮಾರು 130 ಸೀಟ್ ತೊಗೊಂಡು ರಾಜ್ಯದಾಗ ಅಧಿಕಾರ ಯತ್ನಾಳ್ ಮತ್ತೆ ವಾಪಸ್ ತೊಗೊಂಬ ಚಾನ್ಸಸ್ ಇದೆ ಸರ್. ಯಾಕಂದ್ರೆ ಉತ್ತರ ಕನ್ನಡದಲ್ಲಿ ಅವ್ರ ಪ್ರಭಾವ ಭಾಳ ಇದೆ, ಹಿಂದಿ ಹುಲಿ ಅಂತಿದ್ದಾರೆ. ಅವರನ್ನು ನೀವು ಬಿಟ್ಟರು ಎಲ್ಲೋ ಒಂದು ಕಡೆ ಬಿಜೆಪಿ ಅಧಿಕಾರಕ್ಕೆ ಬರೋದು ಭಾಳ ಕಷ್ಟ ಅಂತೇಳಿ ಜನನೇ ಮಾತಾಡ್ತಾ ಇದ್ದಾರೆ. ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಪಕ್ಷಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ನಮ್ಮಲ್ಲಿ. ವ್ಯಕ್ತಿ ದೊಡ್ಡವರಲ್ಲ, ಪಕ್ಷ ದೊಡ್ಡದು. ಪಕ್ಷ ಇವತ್ತು ಏನು ನಿರ್ಣಯ ತೋತೋ ನಾವೆಲ್ಲರೂ ಕೂಡ ಪಕ್ಷದ ಒಂದು ಸಿದ್ಧಾಂತಗಳಿಗೆ ತತ್ವಗಳಿಗೆ ತಲೆಬಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತು ನಾನು ಸಿದ್ದು ಪಾಟೀಲ್ ಇದ್ದೀನಿ, ನಾನು MLA ಆಗಿನಂತ ಅದು ಯಾವುದೂ ಇಲ್ಲ. ಇವತ್ತು ಏನು ಪಕ್ಷ ನಮಗೆ ಟಿಕೆಟ್ ಕೊಟ್ಟು ಆಶೀರ್ವಾದ ಮಾಡಿದ ಕಾರಣ ಇವತ್ತು ನಾನು ಕ್ಷೇತ್ರ ಉತ್ತರ ಕನ್ನಡ ಭಾಗದವ್ರು ಇದ್ರಿ ಅಂದ್ರೆ ಇಂಥವ್ರಿಗೆ ಬಿಟ್ಟರೆ ಮುಂದೆ ನಷ್ಟ ಆಗ್ತದೆ ಅಂತೇಳಿ ನೀವು ಶಾಸಕರು ಎಲ್ಲೋ ಒಂದು ಕಡೆ ನಿಮ್ಮ ಪಕ್ಷದ ಏನು ಒಂದು ಸಿಸ್ಟಮ್ ಇರ್ತದೆ, ಸಿಸ್ಟಮ್ದು ಧ್ವನಿರ ಎತ್ತರೇನು ಸರ್? ಎಲ್ಲ ಸರಿ ಹೋಗ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸೊ ಇದು ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಅವ್ರ ಮಾತು. ಈಗಾಗಲೇ ಯತ್ನಾಳ್ ಬೇಸರ ಅವ್ರ ಬೇಸರ ನಮ್ಮ ಪಕ್ಷದ ಹೈಕಮಾಂಡ್ ಸರಿಪಡಿಸ್ತಾ ನಾವೆಲ್ಲ ಒಂದಾಗ್ತೀವಿ. ಮುಂದೆ ಈ ಕಾಂಗ್ರೆಸ್ ಸರ್ಕಾರ ಏನದಂದ್ರೆ ಇರಲ್ಲ, ಬಿಜೆಪಿ ಸರ್ಕಾರ ಬಂದೇ ಬರ್ತಾ, ಯತ್ನಾಳ್ ಯಾವುದೇ ಒಂದು ಪಕ್ಷ ತೆಗೆಯಲ್ಲ ಎಂಬುದು ಭರವಸೆ ಏನಂದ್ರೆ ಸಿದ್ದು ಪಾಟೀಲ್ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್, ಇವತ್ತೆಲ್ಲೋ ಒಂದು ಕಡೆ ಬಿಜೆಪಿ ಪಕ್ಷ ಅಂದ್ರೆ ದೊಡ್ಡ ಪಕ್ಷ, ಕಳೆದ 15 ವರ್ಷ ಆಯಿತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದೆ, ರಾಜ್ಯದಲ್ಲಿ ಕೂಡ ನಡೆಸಿ. ಆದರೆ ಎಲ್ಲೋ ಒಂದು ಕಡೆ ಪಾರ್ಟಿದಲ್ಲಿ ಒಂದು ಮನೆ 3 ಬಾಗಿಲಾಗ ಇವತ್ತು ಯತ್ನಾಳ್ ಅಂತವ್ರಿಗೆ ಉಚ್ಚಾಟನೆ ಆಗಿದೆ. ಅವ್ರೊಂದು ಪಕ್ಷನೇ ತೆಗಿತೀವಿ ಅಂತೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ ಹಿಂದೂಗೋಸ್ಕರ. ಏನು ಹೇಳ್ತೀರಿ ಸರ್? ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ನಮ್ಮ ಭಾರತೀಯ ಜನತಾ ಪಕ್ಷ ಅಂತಂದರೆ ಒಂದು ಬಲಿಷ್ಠ ಶಕ್ತಿ ಇದೆ. ಇಡೀ ವಿಶ್ವದಲ್ಲೇ ಹೆಚ್ಚಿಗೆ ಕಾರ್ಯಕರ್ತರಿದ್ದಂಥ ಶಕ್ತಿಯ ಯಾವುದರ ಪಕ್ಷ ಇದೆ ಅಂದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಇದೆ. ಅದರಂತೆ ಏನು ಮೊನ್ನೆ ನಮ್ಮ ರಾಜ್ಯದಲ್ಲಿ ನಮ್ಮವರೇ ಮುಖಂಡರಂತ ಹಿರಿಯ ಮುಖಂಡರವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತೇನು ನಮ್ಮ ಕೇಂದ್ರ ನಾಯಕರು ನಿರ್ಣಯ ತೊಗೊಂಡಿದ್ದಾರೆ ಅವೆಲ್ಲವೂ ಕೂಡ ಸರಿ ಹೋಗ್ತದಂತ ನನಗೆ ಅನಿಸ್ತಾ ಇದೆ ಗೊತ್ತಾ. ಯಾಕೆಂತಂದರೆ ಈಗ ಒಂದೊಂದು ಸರ್ತಿ ಎಲ್ಲರಿಗಿಂದ ತಪ್ಪಾಗುತ್ತೆ. ತಪ್ಪು ಹಾಕ್ಕೊಂಡಿನ ಮೇಕೆ ಮತ್ತೆ ಹಿರಿಯರು ಏನು ನಮ್ಮ ನಾಯಕರುಗಳಿದ್ದಾರೆ ಅವ್ರು ಕರೆಸಿ ಇನ್ನೊಂದು ಸರ್ತಿ ಮಾತಾಡಿ ಅದಕ್ಕೆ ಸರಿ ಹೋಗ್ತದ. ಯಾವುದೇ ಥರದ ಪಕ್ಷ ತೆಗೆಲ್ಲ ಏನೂ ಕೂಡ ಇಲ್ಲ. ಇವತ್ತು ಹಿಂದುತ್ವ ಅಂತಂದರೆ ಭಾರತೀಯ ಜನತಾ ಪಕ್ಷ ಇದೆ, ಭಾರತೀಯ ಜನತಾ ಪಕ್ಷ ಅಂದರೆ ಹಿಂದುತ್ವ ಅಂತಿದೆ. ನಾವು ಎಲ್ಲರೂ ಸೇರಿ ಯತ್ನಾಳ್ ನಡೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳಬಹುದು. ಅವರು ಕೂಡ ಸಾಕಷ್ಟು ಒಂದು ಎಲ್ಲೋ ಒಂದು ಕಡೆ ನಾವು ಒಂದು ಪಕ್ಷ ತೆಗಿತೀನಿ ಬಿಜೆಪಿ ರೀತಿ ನಡೆಸ್ಕೊಂಡ್ರು ನಂಗೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್, ಏನು ನಡೀತಾ ಇದೆ ಪಕ್ಷದಲ್ಲಿ, ಏನು ಆಗಬಹುದು? ನನ್ನ ಅನಿಸಿದ ಮಟ್ಟಿಗೆ ಅವ್ರೇನು ಯಾವುದು ಹೊಸ ಪಕ್ಷ ತೆಗೆಯಲ್ಲ, ವೇಟ್ ಆ್ಯಂಡ್ ವಾಚ್ ಇರುತ್ತೆ. ಅವರು ಕೂಡ ಮೊನ್ನೆ ಏನು ಒಂದು ಸಭೆ ಮಾಡಿಸಿ ಇನ್ನೊಂದು ಸರ್ತಿ ನಮ್ಮ ಕೇಂದ್ರ ನಾಯಕರಿಗೆ ಮನವಿ ಮಾಡೋಣ, ಯಾಕೆ ಈ ಥರ ಮಾಡಿದಿರಿ ಅಂತ ಅವ್ರು ಏನು ಒಂದು ಟೀಮ್ ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ನನ್ನ ಅನಿಸಿದ ಮಟ್ಟಿಗೆ ಅವ್ರು ಯಾವುದೂ ಕೂಡ ಪಕ್ಷ ತೆಗೆಯಲ್ಲ, ನಮ್ಮ ಪಕ್ಷದಲ್ಲೇ ಮುಂದೆ ಶಾಸಕರಾಗಿ ತಾವು ಬಿಜೆಪಿ ಪಕ್ಷದ ಒಂದು ಶಾಸಕರಾಗಿ ಯತ್ನಾಳ್ ಜೊತೆ ಏನಾಯಿತು, ಉಚ್ಚಾಟನೆ ಆಯಿತು, ಅದು ಸರಿ ಅನಿಸ್ತಾನೆ ಏನು ಸರ್, ಏನು ಅನಿಸ್ತಾವ ಅಭಿಪ್ರಾಯ? ಇವತ್ತು ನೋಡ್ರಿ, ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟ ವಿಚಾರ ಇದೆ ಗೊತ್ತಾ. ಯಾರು ಎಲ್ಲಿ ಏನು ಮಾಡ್ತಾರ ಅಂತಂದ್ರೆ ಭಾಳ ಸೂಕ್ಷ್ಮವಾಗಿ
ಪಕ್ಷದ ವರಿಷ್ಠರು ಭಾಳ ಇದರಿಂದ ನೋಡ್ಕೊಂಡು ಹೋಗಿ ಇವತ್ತು ಆ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಇವತ್ತು ಅದು ಕೂಡ ಎಲ್ಲರಿಗೂ ದುಃಖ ಇದೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಕೂಡ ಹೇಳಿದರು ಈ ಥರ ಆಗೋದಿದ್ದಿಲ್ಲ. ಆದರೆ ಇವತ್ತು ಏನು ನಡೀತಾ ಇದೆ ಅದ್ರ ಮ್ಯಾಗ ನಿಗಾ ವಹಿಸಿ ಇವತ್ತು ರಾಷ್ಟ್ರೀಯ ನಾಯಕರು ಆ ನಿರ್ಣಯ ತೊಗೊಂಡಿದ್ದಾರೆ. ಮುಂದೆ ಮತ್ತೆ ನಾವು ಎಲ್ಲರೂ ಒಗ್ಗೂಡಿ ಆ ಒಂದು ಅಮಾನತ್ ರದ್ದು ಮಾಡೋರು ಪಕ್ಷಕ್ಕೆ ಮತ್ತೆ ಶಕ್ತಿ ಬಲ ಆಗ್ತದ, ಮುಂದೆ ಅಧಿಕಾರಕ್ಕೆ ಬರ್ಬೋದು ಅಂತ ಅನಿಸ್ತೇನೆ ಸರ್ ಶಾಸಕರು. ಈಗಾಗಲೇ ತಾವು ನೋಡ್ಬೋದು, ಇವತ್ತೇನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿಂದ ಹಿಡಿದು ಇವತ್ತು ದಿವಾಳಿ ಆಗ್ತಾ ಇದೆ ಗೊತ್ತಾ. ಇವತ್ತು ಹಾಲಿನ ದರ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾ, ಮತ್ತೆ 4 ರೂಪಾಯಿ ಇವತ್ತು ಹಾಲಿನ ದರ ಮತ್ತೆ ಹೆಚ್ಚಳ ಮಾಡಿದ್ದಾರೆ. ನೀರಿನ ಮ್ಯಾಗ ಹೆಚ್ಚಳ ಮಾಡ್ತಾ ಇದ್ದಾರೆ, ಇವತ್ತು ಶೆರೆ ಮ್ಯಾಗ ಹೆಚ್ಚಳ ಮಾಡ್ತಾ ಇದ್ದಾರೆ, ಎಲ್ಲದ್ರ ಮ್ಯಾಗೂ ಕೂಡ ಇವತ್ತು ಹೆಚ್ಚಳ ಮಾಡ್ತಾರೆ. ಇವತ್ತು ಜನ ಬೇಸತ್ತು ಹೋಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದ ಮೇಲೆ. 2028ರ ಮುಂದಿನ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಸುಮಾರು 130 ಸೀಟ್ ತೊಗೊಂಡು ರಾಜ್ಯದಾಗ ಅಧಿಕಾರ ಅವ್ರಿಗೆ ಮತ್ತೆ ವಾಪಸ್ ತೊಗೊಂಬ ಚಾನ್ಸಸ್ ಇದೆ ಸರ್. ಯಾಕಂದ್ರೆ ಉತ್ತರ ಕನ್ನಡದಲ್ಲಿ ಅವ್ರ ಪ್ರಭಾವ ಭಾಳ ಇದೆ. ಹಿಂದಿ ಹುಲಿ ಅಂತಿದ್ದಾರೆ, ಅವರನ್ನು ನೀವು ಬಿಟ್ಟರು ಎಲ್ಲೋ ಒಂದು ಕಡೆ BJP ಅಧಿಕಾರಕ್ಕೆ ಬರೋದು ಭಾಳ ಕಷ್ಟ ಅಂತೇಳಿ ಜನನೇ ಮಾತಾಡ್ತಾ ಇದ್ದಾರೆ. ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಪಕ್ಷಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ನಮ್ಮಲ್ಲಿ. ವ್ಯಕ್ತಿ ದೊಡ್ಡವರಲ್ಲ, ಪಕ್ಷ ದೊಡ್ಡದು. ಪಕ್ಷ ಇವತ್ತು ಏನು ನಿರ್ಣಯ ತೋತ ನಾವೆಲ್ಲರೂ ಕೂಡ ಪಕ್ಷದ ಒಂದು ಸಿದ್ಧಾಂತಗಳ ತತ್ವಗಳಿಗೆ ತಲೆಬಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತು ನಾನು ಸಿದ್ದು ಪಾಟೀಲ್ ಇದ್ದೀನಿ, ನಾನು MLA ಆಗಿನಂತ ಅದು ಯಾವುದೂ ಇಲ್ಲ. ಇವತ್ತು ಏನು ಪಕ್ಷ ನಮಗೆ ಟಿಕೆಟ್ ಕೊಟ್ಟು ಆಶೀರ್ವಾದ ಮಾಡಿದ ಕಾರಣ ಇವತ್ತು ನಾವು ಕ್ಷೇತ್ರ ಉತ್ತರ ಕನ್ನಡ ಭಾಗದವ್ರು ಇದ್ರಿ ಅಂದ್ರೆ ಇಂಥವ್ರಿಗೆ ಬಿಟ್ಟರೆ ಮುಂದೆ ನಷ್ಟ ಆಗ್ತದೆ ಅಂತೇಳಿ ನೀವು ಶಾಸಕರು ಎಲ್ಲೋ ಒಂದು ಕಡೆ ನಿಮ್ಮ ಪಕ್ಷದ ಏನು ಒಂದು ಸಿಸ್ಟಮ್ ಇರ್ತದೆ, ಸಿಸ್ಟಮ್ದು ಧ್ವನಿರೇ ಎತ್ತರೇನು ಸರ್? ಎಲ್ಲ ಸರಿ ಹೋಗ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸೊ ಇದು BJP ಶಾಸಕ ಸಿದ್ದು ಪಾಟೀಲ್ ಅವ್ರ ಮಾತು. ಈಗಾಗಲೇ ಯತ್ನಾಳೇನು ಬೇಸರಗೊಂಡಾರ, ಅವ್ರ ಬೇಸರ ನಮ್ಮ ಪಕ್ಷದ ಹೈಕಮಾಂಡ್ ಸರಿಪಡಿಸ್ತದೆ, ನಾವೆಲ್ಲ ಒಂದಾಗ್ತೀವಿ. ಮುಂದೆ ಈ ಕಾಂಗ್ರೆಸ್ ಸರ್ಕಾರ ಏನದಂದ್ರೆ ಇರಲ್ಲ, BJP ಸರ್ಕಾರ ಬಂದೇ ಬರ್ತದೆ. ಯತ್ನಾಳ್ ಯಾವುದೇ ಒಂದು ಪಕ್ಷ ತೆಗೆಯಲ್ಲ ಎಂಬುದು ಭರವಸೆ ಏನಂದ್ರೆ ಸಿದ್ದು ಪಾಟೀಲ್ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.